New Hope TV, your encounter with God. ಆಗ್ತಾ ಇರಲಿಲ್ಲವೋ ಅದನ್ನು ಮಾಡೋ ಶಕ್ತಿ ಬರೋದೇ ಎಲ್ಲಿಂದ? ಪರಿಶುದ್ಧಾತ್ಮನಿಂದ. ಇಟ್ ವಿಲ್ ನಾಟ್ ಕಮ್ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಇಟ್ ಕಮ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಎರಡನೇದಾಗಿ, ಸೆಕೆಂಡ್ ಥಿಂಗ್, ವೈ ದ ಹೋಲಿ ಸ್ಪಿರಿಟ್ ಕಮ್ಸ್. ಯಾಕೆ ಪರಿಶುದ್ಧಾತ್ಮನಿಗೆ ಬರ್ತಾರೆ? ನಂಬರ್ ಒನ್, ಹಿ ಕಮ್ಸ್ ಟು ಗಿವ್ ಅಸ್ ಎಬಿಲಿಟಿ. ನಂಬರ್ ಟೂ, ಹಿ ಈಸ್ ದ ಮೈಟಿ ರಿವೀಲರ್. ಅವರು ಪ್ರಕಟಣೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ವಚನ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ. ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 23ನೇ ವಚನ. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ, ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ಪ್ರಿಯ ಸಹೋದರ ಸಹೋದರಿ, ಬೈಬಲ್ನ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾರೋ ಒಬ್ಬರ ಡಾಕ್ಟ್ರು, ಅಡ್ವೊಕೇಟು ಅಥವಾ ಎಂಜಿನಿಯರು, ಯಾರೋ ದೊಡ್ಡ ಕಲ್ತವರು ಬೈಬಲ್ ಓದ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ ನಮ್ಮ ಹತ್ರ? ನಾವು ಬೈಬಲ್ ಓದಿದ್ದೀವಿ ರೀ, ನಮಗೆಲ್ಲ ಗೊತ್ತು. ಓಕೆ, ಆದಿಕಾಂಡದಿಂದ ವಿಮೋಚನ ಕಾಂಡವರೆಗೆ ಎಲ್ಲ ಗೊತ್ತು. ಪ್ರಕಟಣೆವರೆಗೆ ಓಕೆ, ಒಬ್ಬರು ಎಚ್ಚರಿದ್ದಾರೆ. ರೈಟ್. ಆದಿಕಾಂಡದಿಂದ ಓಕೆ, ನಮಗೆಲ್ಲ ತಪ್ಪಿ ಹೋದ ಮಗನ ಕತೆ ಗೊತ್ತು, ಗುಡ್ ಸಮಾರಿಟಿಯನ್ ಎಲ್ಲ ಗೊತ್ತು. ಪ್ರಿಯ ಸಹೋದರ ಸಹೋದರಿ, ನಿಮಗೆ ಗೊತ್ತಿರಬಹುದು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಕ್ರಿಪ್ಚರ್ ವಿಲ್ ನಾಟ್ ಕಮ್ ಫ್ರಮ್ ಅ ಹ್ಯೂಮನ್ಸ್ ವಿಸ್ಡಮ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಕ್ರಿಪ್ಚರ್ ಕಮ್ ಫ್ರಮ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನು ದೇವರ ವಾಕ್ಯವನ್ನು ನಿಮಗೆ ತಿಳಿಯಪಡಿಸದಿದ್ದರೆ ನಿಮಗೆ ದೇವರ ವಾಕ್ಯ ಎಂದಿಗೂ ಗೊತ್ತಾಗುವುದಿಲ್ಲ. ಹಲ್ಲೆಲೂಯಾ. ದೇವರು ತನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಸ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಮೂರು ಸಂಗತಿಗಳು. ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕ್ರಿಪ್ಚರ್, ಸೆಕೆಂಡ್ ಒನ್ ಈಸ್ ಕೀಪಿಂಗ್ ದ ಸ್ಕ್ರಿಪ್ಚರ್. ದೇಶದಲ್ಲಿ ನಾನಾ ಕಾಯ್ದೆಗಳಿವೆ. ಕಾಯ್ದೆಗಳು, ಗಾಡಿ ಓಡಿಸ್ಬೇಕಾದ್ರೆ ಕೀಪ್ ಲೆಫ್ಟ್ ಅಂತಿದೆ ರಮೇಶ್, ಹೌದಿಲ್ಲ? ರೈಟಿಗೆ ಓಡಿಸ್ತೀರಾ, ಲೆಫ್ಟಿಗೆ ಓಡಿಸ್ತೀರ. ರೈಟಿಗೆ ಓಡಿಸಿ ಯಾರಿಗಾನ ಗುದ್ದಿದ್ರೆ ಪೊಲೀಸ್ ಏನಂತಾನೆ? ಏನಪ್ಪ ಕಾಯ್ದೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಸಾರ, ನಡೀಪ ಒಳಗೆ ಅಂತಾರೆ. ಹೌದಾ? ಕಾಯ್ದೆ ನಮಗೇನಾಗಿರಬೇಕು? ಆದರೆ ಕಾಯ್ದೆ ಕೈಕೊಂಡು ನಡೆಯೋಕ್ಕಾಗುತ್ತಾ ಎಲ್ಲ ಕಾಯ್ದೆಗಳನ್ನ? ಇಲ್ಲ. ಎಲ್ಲ ಕಾಯ್ದೆಗಳನ್ನು ಕೈಕೊಂಡು ನಡೆಯೋಕ್ಕಾಗಲ್ಲ, ಯಾಕಂದರೆ ಆ ಶಕ್ತಿ ನಮ್ಮೊಳಗಿಲ್ಲ. ಬಟ್ ವೆನ್ ದ ಹೋಲಿ ಸ್ಪಿರಿಟ್ ಟೆಲ್ಸ್ ಯು ದ ಕಮ್ಯಾಂಡ್ಮೆಂಟ್ಸ್ ಆಫ್ ಗಾಡ್, He will also give you energy and strength to keep the word of God. Amen. Okay, ನೀವು ಹೇಳ್ಬೋದು, ನಾವು ಸುಳ್ಳೇ ಹೇಳಲ್ಲ, ಕಳ್ತನ ಮಾಡೇ ಇಲ್ಲ. ಆದರೆ ಗಾಸಿಪ್, ಅವ್ರ ವಿಷಯ ಇವ್ರ ವಿಷಯ, 1 ಗಂಟೆ ಅವ್ರ ವಿಷಯ ಇವ್ರ ವಿಷಯ ಮಾತಾಡಿದರೆ ಊಟ ರುಚಿ ಹತ್ತಲ್ಲ. ಪಾಸ್ಟ್ರೇ, ಅದು ಹೆಂಗೆ ಸಾಧ್ಯ? ಮತ್ತೊಬ್ಬರ ವಿಷಯ ಮಾತಾಡದೆ ಇರಕ್ಕೆ ಆಗುತ್ತಾ? ಓ ದೇವ್ರ ನಾಮಕ್ಕೆ ಸ್ತೋತ್ರ. ನನಗೇನು ಸಂತೋಷ ಆಗ್ತಿದೆ, ನಮ್ಮ ಚರ್ಚ್ನವ್ರು ಮಾತಾಡ್ತಾ ಇದ್ದಾರೆ. ಅವಾಗ ಆಗುತ್ತಾ? ಇಲ್ಲಿವರೆಗೆ ಆಗಿಲ್ಲ. ಓಕೆ ಪ್ರಿಯರೇ, ಹಾಗೆ ದೇವರು ಆಜ್ಞೆಗಳನ್ನು ಕೊಡ್ತಾರೆ. ಆಜ್ಞೆಗಳನ್ನು ಕೊಟ್ಬಿಟ್ಟು ಹೆಂಗಾದ್ರೂ ಮಾಡಿ ನೀವು ಕೈಕೊಂಡು ನಡೀರಿ ಅಂತ ಹೇಳ್ತಾ ಇಲ್ಲ. ತನ್ನ ಆತ್ಮನನ್ನು ಏನಕ್ಕೆ ಸುರಿಸಿದ್ದಾರೆ ಅಂತ ಹೇಳಿದ್ರೆ, ಆ ಆಜ್ಞೆಗಳನ್ನು ಕೈಕೊಂಡು ನಡೆಯುವ ಶಕ್ತಿ ನಮಗೆ ಕೊಡ್ತಾರೆ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಶೋಧನೆ ಆಗುತ್ತಲೇ ನೀವು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಹಲ್ಲೆಲೂಯಾ. Hallelujah. Give a big hand to the Lord. The Holy Spirit at the birth of Jesus. Hallelujah. ಪವಿತ್ರಾತ್ಮ ನಮಗೆ ಬರ್ತಾರೆ, ನಮಗೆ ಶಕ್ತಿ ಕೊಡ್ತಾರೆ. ಎಜಿಕೇಲ್ನ ಗ್ರಂಥಕ್ಕೆ ಹೋಗೋಣ. ಎಜಿಕೇಲ್ನ ಗ್ರಂಥ 36ನೇ ಅಧ್ಯಾಯ. ಎಜಿಕೇಲ್ನ ಗ್ರಂಥ 36ನೇ ಅಧ್ಯಾಯ 26-27. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಎಲ್ಲರೂ ಹೇಳೋಣ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ಹಲ್ಲೆಲೂಯಾ. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಎಂದು ಬಂದ್ಬಿಟ್ಟು ಪಾಸ್ಟ್ರೇ ನಮಗಿದು ಆಗ್ತಾ ಇಲ್ಲ,
ಎಂದು ಹೇಳಬೇಡ್ರಿ. ಯಾಕೆಂತ ಹೇಳಿದ್ರೆ ದೇವರ ವಾಕ್ಯ ಹೇಳುತ್ತೆ, ಆತನ ಆತ್ಮನ ಮೂಲಕ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಏನು ಹೇಳ್ತಾರೆ ನೋಡ್ರಿ, ಏನಂದರೆ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸೋ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಹಲ್ಲೆಲೂಯಾ. ಪ್ರಿಯರೇ, ಅದು ನಿಜವಾದ ಕ್ರಿಸ್ಮಸ್. ಪರಿಶುದ್ಧಾತ್ಮ ಭರಿತರಾಗಿರ್ತಾರಲ್ಲ, ಅದೇ ಕ್ರಿಸ್ಮಸ್. ತಿನ್ನೋದು ಉಣ್ಣೋದು ದಿನಾಲೂ ಇರುತ್ತೆ. ಡೆಕೋರೇಷನ್ ಏನೋ ಮಾಡಿರ್ತೀವಿ ವರ್ಷಕ್ಕೊಮ್ಮೆ ನಮ್ಮೊಳಗಿರೋ ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೆ. ಆದರೆ ನಿಜವಾದ ಕ್ರಿಸ್ಮಸ್ ಯಾವುದಂದರೆ ಬೀಯಿಂಗ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ಭರಿತರಾಗಿರುವುದೇ ನಿಜವಾದ ಹಬ್ಬ. ಆಮೆನ್. Hallelujah. The Holy Spirit has come to give us understanding about the scripture. ನನಗೆ ಆಶ್ಚರ್ಯ ಆಗುತ್ತೆ ಪ್ರತಿ ವಾರ ನಾನು ಬಂದು ಪ್ರಸಂಗ ಮಾಡುವಾಗ, ಶನಿವಾರ ನಾನು ಪ್ರಾರ್ಥನೆ ಮಾಡಿ ಕೇಳುವಾಗ, ದೇವ್ರು ಅದು ಹೇಗೆ ವಾಕ್ಯ ಬರುತ್ತೆ. ಪ್ರಿಯರೇ, ಪರಿಶುದ್ಧಾತ್ಮನು ಆಲೋಚನೆಗಳನ್ನು ಕೊಡ್ತಾರೆ. ಒಂದು ವಚನ ಓದೋಣ. ಯೆಶಾಯನ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಅಂತೂ ಯೆಹೋವನ ಆತ್ಮ. ವಾ, ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಯೆಶಾಯನ ಬುಡದಿಂದ, ಎಲ್ಲರೂ ಹೇಳೋಣ. ಯೆಶಾಯ ಯಾರು? ದಾವೀದನ ತಂದೆ. ಯೆಶಾಯನ ಬುಡದಿಂದ ಚಿಗುರು ಒಡೆಯುವುದು ಯಾರು? ಯೇಸು. ಯೇಸುವಿನ ಮೇಲೆ ಇದ್ದ ಆತ್ಮ ಯಾವುದಂತ ಹೇಳಿದ್ರೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನೆಗಳನ್ನು ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಹಲ್ಲೆಲೂಯಾ. ದೇವರ ಭಯ, ದೇವರ ಭಯ. ನೀನೊಬ್ರು ಹೇಳ್ತಾ ಇದ್ರು, ಹೇಳಿದ್ರೆ ಬ್ರದರ್ ನಮಗೆ ಒಂದು ಸುಳ್ಳು ಹೇಳಿಬಿಟ್ರೆ ಇಡೀ ದಿವಸ ಕಟ್ಟೀತಾ ಇರುತ್ತೆ. ಹಂಗೆ ಯಾರಿಗಾನ ಆಗುತ್ತಾ ಇಲ್ಲಿ? ಹಲೋ, ಯಾರಿಗೂ ಆಗಲ್ವಲ್ಲ? ಆಗ್ತಾ ಇದ್ರೆ ಕೈ ಎತ್ತಿ ತೋರಿಸ್ರಿ. ಅಬ್ಬಾ, ಸಾರಿ ಕೇಳೋ ತನಕ ನಿನ್ನ ಗಂಡ ಎಲ್ಲಿದ್ದಾನೆ? ಓಕೆ ಪ್ರಿಯರೇ, ನಾವು ಒಂದು ಸುಳ್ಳು ಹೇಳಿದರೆ ಮನಸ್ಸು ಕಟ್ಟೀತಾ ಇರುತ್ತೆ. ಯಾಕಂತ ಹೇಳಿದ್ರೆ ದೇವರ ಭಯ ಅನ್ನುವಂಥದ್ದು ನಮ್ಮೊಳಗಿದೆ. ಒಬ್ಬರು ನೋಡ್ತಾರೆ, ಅವರಿಗೆ ಕೇಳುತ್ತೆ, ಅವ್ರಿಗೆ ಕಣ್ಣಿದೆ, ಅವ್ರು ನೋಡ್ತಾರೆ, ಅವ್ರಿಗೆಲ್ಲ ಗೊತ್ತದೆ ಅನ್ನೋ ಮನವರಿಕೆ ನಮಗೆ ಮಾಡಿಕೊಡುವವರೇ ಪರಿಶುದ್ಧಾತ್ಮನು. ಸ್ವಲ್ಪ ಯೋಚನೆ ಮಾಡಿ. ಯೇಸು ಸ್ವಾಮಿ ಲೋಕಕ್ಕೆ ಬರ್ತಾರೆ, ತಿರುಗಿ ಮಧ್ಯಾಕಾಶದಲ್ಲಿ ಬರ್ತಾರೆ. ಯಾರನ್ನ ಕರ್ಕೊಂಡು ಹೋಗ್ತಾರೆ? ನಿಮ್ಮನ್ನು ಕರ್ಕೊಂಡು ಹೋಗ್ತಾರಾ? 100% ರೆಡಿನಾ? ಪರವಾಗಿಲ್ಲ, ಅಟ್ಲೀಸ್ಟ್ ಈಗ ಮಾತಾಡ್ತಾ ಇದ್ದೀರಿ. ದೇವ್ರ ನಾಮಕ್ಕೆ ಸ್ತೋತ್ರ. ನಾನು ಅದ್ಭುತ ಕಾರ್ಯಗಳನ್ನು ನಂಬ್ತೀನಿ. ಯಾಕಂದರೆ ಮಾತೇ ಆಡಿದವ್ರನ್ನ ಇವತ್ತು ದೇವ್ರು ಏನು ಮಾಡ್ತಾ ಇದ್ದಾರೆ? ಮಾತಾಡ್ಲಿಕ್ಕೆ ಹಚ್ಚಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ನಮ್ಮ ಜೊತೆಗೆ ಹೋಗಬೇಕಾದ್ರೆ, ನಾವು ಯೇಸು ಸ್ವಾಮಿ ಜೊತೆಗೆ ನಾವು ಮೇಲೆ ಹೋಗಬೇಕಾದ್ರೆ ಪರಿಶುದ್ಧಾತ್ಮನ ಇಲ್ಲಿರ್ತಾರೆ, ಮೇಲೆ ಹೋಗ್ತಾರೆ. ಅವರು ಈ ಮೇಲೆ ಬರ್ತಾರೆ. ದೇವರ ಭಯ ಹುಟ್ಟಿಸುವಂಥ ಪರಿಶುದ್ಧಾತ್ಮನೇ ಈ ಲೋಕದಲ್ಲಿ ಇಲ್ಲ ಅಂತ ಹೇಳಿದ್ರೆ ದೇವರ ಬಗ್ಗೆ ತಿಳುವಳಿಕೆ ಜನರಿಗೆ ಆಗ ಸಮಯದಲ್ಲಿ ಇರ್ತದ? ಇವತ್ತು ನಿನಗೂ ನನಗೂ ದೇವರ ಬಗ್ಗೆ ತಿಳುವಳಿಕೆ ಇದ್ದದ್ದು ಯಾಕೆ ಅಂತ ಹೇಳಿದ್ರೆ ಪರಿಶುದ್ಧಾತ್ಮನ ಮೂಲಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದ ಹೋಲಿ ಸ್ಪಿರಿಟ್ ಕಮ್ಸ್ ಟು ಗಿವ್ ಅಸ್ ಅಂಡರ್ಸ್ಟ್ಯಾಂಡಿಂಗ್. ನಮಗೆ ತಿಳುವಳಿಕೆ ಕೊಡ್ತಾರೆ. ಈ ದೇವರ ವಾಕ್ಯ ಒಂದು ಹಣ್ಣಿದ್ದಂಗೆ. ಇದನ್ನು ಮುರಿತಾರೆ, ಇದನ್ನು ಕಟ್ ಮಾಡ್ತಾರೆ, ಅದರೊಳಗಿರುವ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸ್ತಾರೆ. ಅದು ಮಾಡೋರು ಯಾರು? ಪರಿಶುದ್ಧ. ನಾನು ಬೈಬಲ್ ಓದ್ತೇನೆ, ನಾನು ಎಲ್ಲ ವರ್ಷನೂ ಓದ್ತೇನೆ, ಬೈಬಲ್ ಸ್ಟಡಿ ಬುಕ್ಸ್, ಅದೆಲ್ಲ ಆಗಲ್ಲ ಪ್ರಿಯರೇ. ಅದೆಲ್ಲ ಮಾಡಲೇಬೇಕು. ಆದರೆ ಪವಿತ್ರಾತ್ಮನು ತಿಳಿಸದಿದ್ದರೆ ನಮಗೆ ತಿಳುವಳಿಕೆ ಇಲ್ಲವೇ ಇಲ್ಲ. ಕೈಕೊಂಡು ನಡೆಯೋ ಶಕ್ತಿ ಪರಿಶುದ್ಧಾತ್ಮನು ಕೊಡದಿದ್ದರೆ ಕೈಕೊಂಡು ನಡೆಯೋ ಶಕ್ತಿ ನಮಗೆ ಬರುವುದೇ ಇಲ್ಲ. ಇನ್ನೊಂದು ವಚನ ನೋಡೋಣ. ಯೋಹಾನ್ ಬರೆದ ಸುವಾರ್ತೆ
Oh, beautiful. I'm so grateful to God because He gave me the Holy Spirit. ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ 25-26. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಅರ್ಧಮರ್ಧ ಉಪದೇಶ ಮಾಡಿ. ಏನಂತೆ? ಹಂಗಲ್ಲ. ಏನು ಉಪದೇಶ ಮಾಡ್ತಾರೆ? ಎಲ್ಲವನ್ನೂ ಉಪದೇಶ ಮಾಡ್ತಾರೆ. ನಾವೆಂಥ ನಿರ್ಭಾಗ್ಯರು ಗೊತ್ತಾ? ಎಲ್ಲ ನಮ್ಮ ಹತ್ರ ಇಟ್ಕೊಂಡು ಏನು ಇಲ್ಲದವ್ರ ಥರ ಇದ್ದೀವಿ. ಎಲ್ಲ ನಮ್ಮ ಹತ್ರ ಇಟ್ಕೊಂಡು ಏನು ಇಲ್ಲದವರಾಗಿದೆ. ನಾನು ದಿನಾಲೂ ಪವಿತ್ರಾತ್ಮನ ಜೊತೆ ಮಾತಾಡ್ತೀನಿ. ಪವಿತ್ರಾತ್ಮ ನಮ್ಮ ಜೊತೆ ಮಾತಾಡ್ತಾರ? ಏನೋ ಒಂದು ಯೋಚನೆ ಬಂದಿದೆ, ಭಯದ ಯೋಚನೆ ಬಂದಿದೆ, ಅಮ್ಮನ ಹತ್ರ ಹೇಳ್ತೇವೆ, ಅಪ್ಪನ ಹತ್ರ ಹೇಳ್ತೇವೆ, ಹೆಂಡತಿ ಗಂಡನಿಗೆ ಹೇಳ್ತಾರೆ. ಪಕ್ಕದಲ್ಲಿ ಪರಿಶುದ್ಧಾತ್ಮನಿದ್ದಾರೆ, ಒಳಗೆ ಇದ್ದಾರೆ. ಪರಿಶುದ್ಧಾತ್ಮನೇ ಹಿಂಗೆ ಆಗ್ತಾಯಿದೆ ಅಂತ ಒಂದು ಸಾರನ ಹೇಳ್ತೀರಾ? ಡೇಲಿ ಹೇಳಿಬಿಡ್ತೀರಿ. ಓಕೆ, ಒಂದು ವೇಳೆ ಬಹಳ ಕೆಟ್ಟ ಆಲೋಚನೆ, ಲೈಂಗಿಕ ಆಲೋಚನೆ, ಕೆಟ್ಟ ಆಲೋಚನೆ ಬಂದಿದೆ. ಡು ಯು ಟೆಲ್ ಇಟ್ ಟು ದ ಹೋಲಿ ಸ್ಪಿರಿಟ್? ಅಯ್ಯೋ, ಅವ್ರಿಗೆ ಹೆಂಗೆ ಹೇಳೋದು? ಹಬ್ಬ, ದ ಹೋಲಿ ಸ್ಪಿರಿಟ್ ನಿಮಗೆ ಯೋಚನೆ ಬಂದು ಪವಿತ್ರಾತ್ಮನಿಗೆ ಗೊತ್ತೇ ಇಲ್ವಾ? ನೀವು ಹೇಳ್ದಾಗ ಹಿಂಗೆ ಯೋಚನೆ ಬಂತ ನಿನಗೆ ಅಂತಾರ? ಇಲ್ಲ, ಪವಿತ್ರಾತ್ಮನೇ ಅವರಿಗೆಲ್ಲ ಗೊತ್ತಿದೆ. ಮರಿಯಾದದ್ದು ಯೇಸು ಸ್ವಾಮಿ ನಮ್ಮ ಹಾಗೆ ಎಲ್ಲ ಶೋಧನೆಗೆ ಒಳಗಾದರೂ ಪಾಪ ಮಾತ್ರ ಮಾಡಲಿಲ್ಲ. ಪವಿತ್ರಾತ್ಮನಿಗೆ ನಾನು ಹೇಳಿದೆ, ಲಾರ್ಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಕಮಿಂಗ್, ಲಾರ್ಡ್ ಹೋಲಿ ಸ್ಪಿರಿಟ್ ಗಿವ್ ಮೀ. ನಾನು ನಿಜ ನಿಮ್ಗೆ ಸತ್ಯವಾಗಿ ಹೇಳ್ತೀನಿ, ನನ್ನ ಜೀವನದಲ್ಲಿ ದೊಡ್ಡ ಯಶಸ್ಸು ಕಂಡಿದ್ದೆ ಯಾವಾಗ ಪವಿತ್ರಾತ್ಮನಿಗೆ ನಾನು ಎಲ್ಲ ಹೇಳಿಬಿಡ್ತೀನಿ. ಯಾರೋ ಏನೋ ಅಂದರು, ಯಾರೋ ಕೆಟ್ಟದ್ದು ಮಾತಾಡಿದರು, ನಿಮ್ಮ ಮನಸ್ಸು ನೋವಾಯಿತು, ಅದಕ್ಕೆ ನೀವೇನು ಮಾಡ್ತೀರಿ? ನೀವು ನಿಸ್ಸೀಮರು. ಎದರಲ್ಲಿ? ಅಳೋದ್ರಲ್ಲಿ. ಗೊಳೋ ಅಂತ ಅಳೋದು. ಓಕೆ, 4 ಜನರಿಗೆ ಶಾಪ ಹಾಕಿಬಿಡೋದು. ಓಕೆ, ನಾನು ಫಸ್ಟ್ ಒಂದು ಕೆಲಸ ಮಾಡೋದು, ಯಾರೋ ಏನೋ ಅಂದರು, ಏನೋ ಮಾಡಿದ್ರೆ ಐ ಸೇ ಸ್ಪಿರಿಟ್ ಆಫ್ ಗಾಡ್, ಮೈ ಸೀನಿಯರ್ ಪಾರ್ಟ್ನರ್ ಹೋಲಿ ಸ್ಪಿರಿಟ್, ಟೆಲ್ ಮಿ ವಾಟ್ ಶಾಲ್ ಐ ಡೂ. ಇಮ್ಮಿಡಿಯೇಟ್ಲಿ ದ ಸ್ಪಿರಿಟ್ ಆಫ್ ಗಾಡ್ ವಿಲ್ ಬಿ ಇನ್ ಆ್ಯಕ್ಷನ್. ಒಂದು ಯೋಚನೆನಾದರೂ ಕೊಡ್ತಾರೆ, ಒಂದು ಸ್ಥಿತಿಯನ್ನು ಬದಲಾವಣೆ ಮಾಡ್ತಾರೆ, ಒಂದು ಶಕ್ತಿನಾದರೂ ಕೊಡ್ತಾರೆ. ಹಿ ವಿಲ್ ಡೂ ಸಮಥಿಂಗ್. ಯಾಕಂತ ಹೇಳಿದ್ರೆ, ಅಂದು ಶಿಷ್ಯರ ಸಂಗಡ ಯೇಸು ಹೇಗೆ ಇದ್ದರೋ ಇಂದು ನಮ್ಮ ಸಂಗಡ ಪರಿಶುದ್ಧಾತ್ಮನಿದ್ದಾನೆ. ಹಲ್ಲೆಲೂಯಾ. Isn't it wonderful? ಅವರು ಎಲ್ಲ ಉಪದೇಶಿಸ್ತಾರೆ. ಹೋಲಿ ಸ್ಪಿರಿಟ್ ನೋಸ್ ಮ್ಯಾಥಮೆಟಿಕ್ಸ್ ಆಲ್ಸೋ. ಹಲ್ಲೆಲೂಯಾ. ಹಿ ನೋಸ್ ಮ್ಯಾಥಮೆಟಿಕ್ಸ್. ಓಕೆ, ಮೊಬೈಲಲ್ಲಿ ಕೆಲವ್ರು ಹೇಳ್ತಾರೆ, ನನಗೆ ಆ ಮೊಬೈಲ್ ಸರಿ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ. ಇವರೆಲ್ಲ ನನಗೆ ನಿನ್ನೆ ನನ್ನ ಮಗಳು ಹೇಗೆ ಲೊಕೇಶನ್ ಹೇಗೆ ಕಳಿಸ್ಬೇಕಂತ ನನಗೆ ಅವಳು ಹೇಳಿಕೊಡ್ತಾಳೆ. ಅದು ನನಗೆ ಸರಿ ಗೊತ್ತಿಲ್ಲ. ಬಟ್ ಹೋಲಿ ಸ್ಪಿರಿಟ್ ನೋಸ್ ಎವ್ರಿಥಿಂಗ್. ಹಲ್ಲೆಲೂಯಾ. ನಮಗಿರುವಂಥ ಪರಿಶುದ್ಧ ಆತ್ಮನು ಏನಂದರೆ ಆಲೋಚನೆ ಕೊಡುವಂಥ ದೇವರ ಆತ್ಮ. ಇದು ಎರಡನೇ ಒಂದು ಸಂಗತಿ ಪ್ರಿಯರೇ. ಹಿ ಗಿವ್ಸ್ ಅಸ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ದೇವರ ಶಕ್ತಿ ಕೊಡ್ತಾರೆ, ದೇವರನ್ನು ತಿಳ್ಕೊಳ್ಳಿ. 1 ಕೊರಿಂಥ 2ನೇ ಅಧ್ಯಾಯ 1 ಕೊರಿಂಥ 2. ಲೆಟ್ ಮಿ ಟೆಲ್ ಯು. 1 ಕೊರಿಂಥ 2:10ನೇ ವಚನ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಏನಂತ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಹಲ್ಲೆಲೂಯಾ. ವೈ ದ ಹೋಲಿ ಸ್ಪಿರಿಟ್ ಹ್ಯಾಸ್ ಕಮ್. ಪರಿಶುದ್ಧಾತ್ಮನು ಬಂದದ್ದು ಏನಕ್ಕೆ ಅಂದರೆ ತಂದೆಯಾದ ದೇವರನ್ನು ಪ್ರಕಟಪಡಿಸೋದಕ್ಕಾಗಿ. ಹಿ ಈಸ್ ರಿವೀಲಿಂಗ್ ದ ಫಾದರ್. Today you know so much about God. It is the grace of the Holy Spirit. ಪವಿತ್ರಾತ್ಮನ ಮೂಲಕ ಇವತ್ತು ತಂದೆ ದೇವರನ್ನು ನಾವು ತಿಳ್ಕೊಳ್ಳುವ ಹಾಗೆ, ದೇವರು ಹೀಗೆ ಇದ್ದಾರೆ, ಅವರ ಕ್ರಿಯೆಗಳು ಹೀಗೆ, ಅವರು ಇರುವಂಥದ್ದು ಹೀಗೆ, ಅವರ ಸ್ವಭಾವಗಳು ಹೀಗೆ, ಅವರಿಂದ ಬರುವಂಥ ಸಂಗತಿಗಳು ಹೀಗೆ, ಅವರ ಮಾತುಗಳು ಹೀಗೆ ಅಂತ ಅರ್ಥ ಮಾಡಿಕೊಂಡಿದ್ದೆ ಪರಿಶುದ್ಧಾತ್ಮನ ಮೂಲಕ. ಆರ್ ಯು ಬ್ಲೆಸ್ಡ್? ನಂಬರ್ 1, ಅವರು ಪವಿತ್ರಾತ್ಮನ ಬಂದದ್ದು ಎಬಿಲಿಟೀಸ್ ಕೊಡೋಕ್ಕೆ. 2ನೇದಾಗಿ ಪ್ರಕಟ ಮಾಡೋದಕ್ಕಾಗಿ ಬಂದಿದ್ದಾರೆ. 3ನೇದಾಗಿ ನಾವು ನೋಡ್ತೇವೆ, ಪರಿಶುದ್ಧಾತ್ಮನು
ಪರಿಶುದ್ಧಾತ್ಮನು ಬಂದದ್ದು ಏನಕ್ಕೆ ಅಂತ ಹೇಳಿದ್ರೆ ಪರಾಕ್ರಮಗಳನ್ನು ಮಾಡು. ಆಲೋಚನಾ ಪರಾಕ್ರಮ. ಕನ್ನಡದಲ್ಲಿ ಈ ಶಬ್ದ ಭಾಳ ಚೆನ್ನಾಗಿದೆ, ಇಂಗ್ಲೀಷಲ್ಲಿ ಮೈಟ್ ಅಂತಿದೆ. ಓಕೆ, ಕನ್ನಡದಲ್ಲಿ ಭಾಳ ಚೆನ್ನಾಗಿದೆ. ಎಲ್ಲರೂ ಹೇಳೋಣ ಹೇಗೆ ಅಂತೆ, ಹೀಗೆ ಮಾಡಿ ಹೇಳೋಣ. ಪರಾಕ್ರಮ. ವಾ, ಸೈತಾನಿಗೆ ಭಯ ಆಗುತ್ತೆ. ಹಂಗೆ ಇನ್ನೊಂದು ಸರಿ ಮಾಡಿರಿ ಅವ್ನಿಗೆ ಭಯ ಆಗುತ್ತೆ ನೋಡ್ರಿ. ಹಲ್ಲೆಲೂಯಾ. ಓ ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಸೈತಾನಿಗೆ ಭಯ ಪಡ್ತೀರಿ? ಅವ್ರು ಭಯ ಪಡಲ್ಲ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಓಕೆ, ಸರ್ಪಕ್ಕೆ ಎಷ್ಟು ಜನ ಭಯ ಪಡ್ತೀರಿ? ಹಾವು ಕಂಡ್ರೆ ಭಯ. ಸತ್ಯ ಏನು ಗೊತ್ತಾ ನಿಮಗೆ? ಹಾವಿಗೆ ನಮ್ಮನ್ನು ಕಂಡ್ರೆ ಭಯ. ಹಾವಿಗೆ ನಮ್ಮನ್ನು ಕಂಡ್ರೆ ಭಯ. ಪ್ರಿಯ ಸಹೋದರ ಸಹೋದರಿ, ದೇವರು ಕೇವಲ ಸೈತಾನನ್ನು ಎದುರಿಸುವ ಶಕ್ತಿ ನಿಮಗೆ ಕೊಡೋದಿಲ್ಲ, ಸೈತಾನ್ಗಿಂತ ಹೆಚ್ಚು ಶಕ್ತಿಯುಳ್ಳವರನ್ನಾಗಿ ನಿಮ್ಮನ್ನು ಮಾಡ್ತಾರೆ. ಯು ಮಸ್ಟ್ ರಿಮೆಂಬರ್ ದಟ್. ದೆವ್ವಗಳಿಗಿಂತ ಸೈತಾನ್ಗಿಂತ ಪರಾಕ್ರಮಶಾಲಿಗಳು ನಾವು. ಹಲ್ಲೆಲೂಯ. ಹೇಳ್ರಿ, ನಾನು ಪರಾಕ್ರಮಶಾಲಿ. ಸ್ವಲ್ಪ 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 ಸ್ವರ ಹಾಕ್ರಿ ಅಂದು. ಊಟ ಮಾಡಿಲ್ಲ ನೀವು, ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೊತ್ತು, ಹಾಕ್ರಿ ನೋಡೋಣ. ವಾವ್, ಹಲ್ಲೆಲೂಯಾ, ಗ್ಲೋರಿ ಟು ಗಾಡ್. ಅವರ್ ಗಾಡ್ ಪರ್ಫಾರ್ಮ್ಸ್ ಗ್ರೇಟ್ ಆ್ಯಂಡ್ ಮೈಟಿ ಮಿರಕಲ್. ಈಗ ನನ್ನ ಪ್ರಶ್ನೆ ಏನಂದರೆ, ನಾವು ಕೋಲಾರಿಗೆ ಹೋಗಿರ್ತೀವಲ್ಲ, ಸೋಮಯಾಜನಹಳ್ಳಿಗೆ ಅಲ್ಲೆಲ್ಲ ಹೋದಾಗ ಒಂದೇ ಭೂಮಿ ಒಂದೇ. ಅಲ್ಲೇ ಮಾವಿನ ಮರ ಬೆಳೀತದೆ, ಅಲ್ಲೇ ನೀರಳೆ ಹಣ್ಣು ಬೆಳೀತದೆ, ಅಲ್ಲೇ ಪಪ್ಪಾಯ ಬೆಳೀತದೆ. ನನ್ನ ಪ್ರಶ್ನೆ ಏನಂದರೆ, ಭೂಮಿ ಒಂದೇ ಇರಬೇಕಾದ್ರೆ ಎಲ್ಲ ಒಂದೇ ಹಣ್ಣು ಕೊಡಬೇಕು, ಎಲ್ಲ ಮಾವಿನ ಹಣ್ಣು ಮಾತ್ರ ಕೊಡಬೇಕು. ಓಕೆ, ಅವ್ರು ಇಂಗ್ಲೀಷಲ್ಲಿ ಹೇಳಿದರು ಸೀಡ್ ಬೇರೆ ಅಂತ, ಇವರು ಬೀಜ ಬೇರೆ ಅಂತ ಹೇಳಿದ್ರು. ಮತ್ತು ತಮಿಳ್ನಲ್ಲಿ ಏನಾದರೂ ಹೇಳ್ರಪ್ಪ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಬೀಜ, ಎಲ್ಲರೂ ಹೇಳೋಣ, ಬೀಜ. ಯೇಸು ಸ್ವಾಮಿ ಹಾಗೆ ಮಾತಾಡೋಕ್ಕೆ, ಯೇಸು ಸ್ವಾಮಿ ಆ ಕ್ರಿಯೆ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಪವಿತ್ರಾತ್ಮನೆಂಬ ಬೀಜದಿಂದ ಅವರು ಈ ಲೋಕದಲ್ಲಿ ಹುಟ್ಟಿರೋ. ಹಲ್ಲೆಲೂಯಾ. ಹೌದ್ರಿ ಪಾಸ್ಟ್ರೇ, ಅವರು ಪವಿತ್ರಾತ್ಮನಿಂದ ಹುಟ್ಟಿದ್ರು, ಆ ಬೀಜದಿಂದ ಹುಟ್ಟಿದ್ರು, ಅದಕ್ಕೆ ಅವರಂಥ ಕೆಲಸ ಮಾಡಿದ್ರು. ನಾವು ಹುಟ್ಟಿದ್ದೇ ಪಾಪಿಗಳು, ನಾವು ಸುಳ್ಳು ಹೇಳೋದು, ಮೋಸ ಮಾಡೋದು, ಕಳ್ತನ ಮಾಡೋದು, ವಂಚನೆ ಮಾಡೋದು, ಗಾಸಿಪ್ ಮಾಡೋದು, ಇದೆಲ್ಲ ನಮ್ಮ ಬೀಜದಲ್ಲಿ ಇರುವ ಸ್ವಭಾವಗಳು. ನಾನು ಕೇಳೋದು, ಕಾಗೆ ಕೋಗಿಲೆ ಆಗುತ್ತಾ? ಕೋಗಿಲೆ ಕಾಗೆ ಆಗುತ್ತಾ? ಕಾಗೆ ಪಾರಿವಾಳ ಆಗುತ್ತಾ? ಯಾಕೆ? ಸ್ವಭಾವ, ಅದ್ರ ಬೀಜನೇ ಬೇರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಯೇಸು ನಮಗೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಹುಟ್ಟಿದ್ದು ಪಾಪಿಗಳಾಗಿರ್ಬೋದು, ಹೊಸದಾಗಿ ಹುಟ್ಟಿದ್ದು ಪವಿತ್ರಾತ್ಮ ಬೀಜದಿಂದ. ಹಲ್ಲೆಲೂಯ. ನಾವು ಹೊಸದಾಗಿ ಹುಟ್ಟಿದ್ದು ಯಾವ ಬೀಜದಿಂದ? ಪವಿತ್ರಾತ್ಮ ಅನ್ನೋ ಬೀಜದಿಂದ. ಯೇಸು ಸ್ವಾಮಿ ಹೇಗೆ ಪರಾಕ್ರಮ ಮಾಡಿದೆ ಅಂದರೆ, ಗಾಳಿ ಮೊರೆ ಬೇಡ, ಬಿ ಕ್ವೈಟ್. ಗಾಳಿ ಏನು ಮಾಡ್ತು? ಕೇಳ್ತು. ನೀರು ಏನು ಮಾಡ್ತು? ಅದ್ರಲ್ಲಿ ಅವ್ರಿಗೆ ಅದು ಏನು ಮಾಡಿದ್ರೋ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿದ್ದೆ, ಲಾಜರ್ನ ಎಲ್ಲಿ ಇಟ್ಟಿದ್ರು ಅಲ್ಲೇ ಇಟ್ಟ ಸ್ಥಳದಲ್ಲಿ ನಿಂತ್ಕೊಂಡು ಬಂದಿದ್ದೆ. ನಾನು ಯೋಚನೆ ಮಾಡ್ತಿದ್ದೆ, ಅಲ್ಲಿಂದ ಒದರಿದ್ರೆ ಕೇಳುತ್ತಾ? ಹೊರಗಿನ ಮೆಲ್ಲ ಕೇಳುತ್ತೆ. ಯಾಕಂದರೆ ಎಷ್ಟು ಜನ ಹೋಗಿದ್ರಿ? ಯಾರು ಹೋಗಿಲ್ಲ, ಒಬ್ರು ಹೋಗಿದ್ರಾ? ಓಕೆ, ಲಾಜರ್ನ ಇಟ್ಟ ಸ್ಥಳ ನೋಡಿದ್ರಾ? ಅಲ್ಲಿಂದ ಹೊರಗಡೆಯಿಂದ ಮಾತಾಡಿದ್ರೆ ಸರಿ ಕೇಳಲ್ಲ. ಅದಕ್ಕೆ ಗಟ್ಟಿ ಸ್ವರದಿಂದ ಯೇಸಮ್ಮ ಹೇಳಿದರು, ಲಾಜರ್ನೇ ಎದ್ದು ಬಾ. ಸಲೈನ್ ಇಲ್ಲ, ಎಕ್ಸ್ರೇ ಇಲ್ಲ, ಸ್ಕ್ಯಾನ್ ರಿಪೋರ್ಟ್ ಇಲ್ಲ, ಮೆಡಿಸಿನ್ ಇಲ್ಲ. ಸತ್ತವರು 4 ದಿವಸ ಕೊಳತೆ ಹೆಣ ಏನಾಗ್ತಾ ಇದೆ? ಎದ್ದು ಬರ್ತಾ ಇದೆ. ಹಲ್ಲೆಲೂಯ. ಏನಂತ ಹೇಳಿದ್ರಿ? ಯಾವ ಶಕ್ತಿಯಿಂದ ಯೇಸು ಸ್ವಾಮಿ ಹಾಗೆ ಹೇಳಿದರು? ಪವಿತ್ರಾತ್ಮನ ಶಕ್ತಿಯಿಂದ. ಯಾಕೆ ಅಂತ ಹೇಳಿದ್ರೆ, ಆ ಸೀಡೇ ಬೇರೆ, ಪವಿತ್ರಾತ್ಮ ಅನ್ನೋ ಸೀಡೇ ಬೇರೆ. ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದೇ ಸೀಡಿಂದ, ಅದೇ ಪವಿತ್ರಾತ್ಮನಿಂದ ನೀವು ಹೊಸದಾಗಿ ಹುಟ್ಟಿದ್ದೀರಿ. ಹಲ್ಲೆಲೂಯಾ. We are really celebrating Christmas because we are born of the reborn or born again by the power of the Holy Spirit. ಪವಿತ್ರಾತ್ಮನೆಂಬ ಸೀಡಿನಿಂದ ಅವರು ಹುಟ್ಟಿದ್ರಿಂದ ಪರಾಕ್ರಮಗಳನ್ನು ಮಾಡಿದ್ರು. ಇವತ್ತು ನಾವು ಸಹ ಪವಿತ್ರಾತ್ಮನೆಂಬ ಬೀಜದಿಂದ ಹೊಸದಾಗಿ ಹುಟ್ಟಿದ್ರಿಂದ ಅವರು ಮಾಡಿದಂಗೆ ನಾವು ಮಾಡ್ತೇವೆ. ಅವ್ರು ಮಾಡಿದಂಗೆ ನಾವು ಮಾಡ್ತೇವೆ. ಜಗಳ ಮಾಡ್ತೇವೆ, ಕಳ್ತನ ಮಾಡ್ತೇವೆ, ಗಾಸಿಪ್ ಇಲ್ವಾ?
ಯೇಸು ಸ್ವಾಮಿ ಏನು ಹೇಳಿದ್ರು, ನಾನು ಮಾಡಿದ ಕಾರ್ಯಗಳನ್ನು ನೀವು ಮಾಡ್ತೀರಿ, ಕ್ರಿಯೆಗಳನ್ನು ಅದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡ್ತೀರಿ. ಪ್ರಿಯ ಸಹೋದರ ಸಹೋದರಿ, ನೀವು ಹೊಸದಾಗಿ ಹುಟ್ಟಿರುವಂಥದ್ದು ಪವಿತ್ರಾತ್ಮನ ಶಕ್ತಿಯ ಮೂಲಕ. ಆದ್ದರಿಂದ ಯೇಸು ಮಾಡಿದ ಹಾಗೆ ನಾವು ಮಾಡುವ ಹಂಗಿನವರಾಗಿದೆ. ಅದಕ್ಕೋಸ್ಕರ ಪವಿತ್ರಾತ್ಮನು ಬರುವಾಗ ಬರೀ ಗೈಯಿಂದ ಬರಲಿಲ್ಲ ರೀ. ಅವನೇನೋ ಬಿಳಿಗಟ್ಟದವನು. ಯಾರವನು? ಬಿಳಿಗಟ್ಟದವನು ಯಾರು? ಸಾಂಟಾ ಕ್ಲಾಸ್. ಓಕೆ, ಸಾಂಟಾ ಕ್ಲಾಸ್ ಒಂದು ಬ್ಯಾಗಲ್ಲಿ ಚಾಕ್ಲೇಟ್ ತೊಗೊಂಡು ಬರಬಹುದು. ಪರಿಶುದ್ಧಾತ್ಮನು ಪರಲೋಕದಿಂದ ಬ್ಯಾಗಲ್ಲಿ ಪವಿತ್ರಾತ್ಮನ ವರಗಳನ್ನು ತಗೊಂಡು ಬಂದವರು. ಹಲ್ಲೆಲೂಯಾ. ವರಗಳನ್ನು ತಗೊಂಡು, ಇವರಿಗೆ ಚಾಕ್ಲೇಟ್ ಮೇಲೆ ಇಷ್ಟ, ಪವಿತ್ರಾತ್ಮನ ತಂದಿರೋ ಗಿಫ್ಟ್ ಬಗ್ಗೆ ಒಬ್ಬರು ಕೇಳಲ್ಲ ದೇವ್ರ ಹತ್ರ. ದೇವರು ಹೇಳಿದ್ದಾರೆ 1 ಕೊರಿಂಥ 14 ಪವಿತ್ರಾತ್ಮನ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಪವಿತ್ರಾತ್ಮನ ವರಗಳನ್ನು ಹೇಗೆ ಅಪೇಕ್ಷಿಸಬೇಕು? ಆಸಕ್ತಿಯಿಂದ. ಲಾರ್ಡ್ ಗಿವ್ ಮೀ, ಫಿಲ್ ಮೀ ವಿತ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನಾವು ಹೆಂಗೆ ಕೇಳ್ತೇವೆ ದೇವರಿಗೆ? ಓ ಹೆವನ್ಲಿ ಫಾದರ್, ಇಫ್ ಇಟ್ ಈಸ್ ಯುವರ್ ವಿಲ್ ಗಿವ್ ಮೀ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಕೊಡೋದೇ ಅಲ್ಲ ದೇವರು, ಕೊಡೋದೇ ಅಲ್ಲ. ಓಕೆ, ಆಚೆ ನಾವೇನಂದರೆ ಅವೆಲ್ಲ ಏನು ನಮಗೆಲ್ಲ ದೇ ಆರ್ ನಾಟ್ ವೆರಿ ಇಂಪಾರ್ಟೆಂಟ್. ನೋ, ಫಾರ್ ಮೀ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಲೋಕಕ್ಕಿಂತ ಅವು ನನಗೆ ಭಾಳ ಇಂಪಾರ್ಟೆಂಟ್. ಲೋಕವು ಅದರ ಆಸೆಯು ಗತಿಸಿ ಹೋಗುವುದು, ಪವಿತ್ರಾತ್ಮನ ವರಗಳು ಶಾಶ್ವತವಾಗಿರು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಮೊದಲನೇದಾಗಿ ಪರಿಶುದ್ಧಾತ್ಮನು ಯಾಕೆ ಬರ್ತಾರೆ ಅಂದರೆ ಹಿ ಗಿವ್ಸ್ ಅಸ್ ಎಬಿಲಿಟೀಸ್. ಎರಡನೇದಾಗಿ ರಿವೀಲ್ ಮಾಡೋಕ್ಕೆ ಹಿ ಕಮ್ಸ್ ವಿತ್ ಅ ವಿಸ್ಡಮ್, ನಾಲೆಜ್. ನಮಗೆಷ್ಟು ನಾಲೆಜ್ ಇದೆ? ನಮಗಿರೋ ನಾಲೆಜು ವೆರಿ ಲಿಟಲ್, ಬಟ್ ದ ಹೋಲಿ ಸ್ಪಿರಿಟ್ ಹ್ಯಾಸ್ ಫುಲ್ ನಾಲೆಜ್. 100% ವಿಸ್ಡಮ್, 100% ನಾಲೆಜ್. ನಾಲೆಜ್ ಆ್ಯಂಡ್ ವಿಸ್ಡಮ್ ಕಮ್ಸ್ ಫ್ರಮ್ ಹಿಮ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇದು ಎರಡನೇ ಒಂದು ಸಂಗತಿ. ಪ್ರಿಯ ಸಹೋದರಿ ಸಹೋದರಿ, ಪರಾಕ್ರಮ ಹೇಗೆ ಬರ್ತದೆ?